ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಮಾಘ ಮಾಸದ ಪುರಾಣ ಕಥೆಗಳನ್ನು ನೋಡುತ್ತಾ ಬರುತ್ತಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ನಾವು ಮಾಘ ಸ್ನಾನದಿಂದ ಹೇಗೆ ಪಾಪವನ್ನು ಕಳೆದುಕೊಂಡನು ಎಂಬುದನ್ನು ನಾವು ಸುಮಿತ್ರನ ಕಥೆಯಲ್ಲಿ ನೋಡಿದೆವು. ಮಾಘ ಪುರಾಣದ 17ನೇ ಅಧ್ಯಾಯ. ವಸಿಷ್ಠರು ದಿಲೀಪ ಮಹಾರಾಜರಿಗೆ, ಹೇ ರಾಜನ್, ಸುಮಿತ್ರನ ವೃತ್ತಾಂತವನ್ನು ಕೇಳಿದೆಯಷ್ಟೇ. ಶಿವನು ಪಾರ್ವತಿಗೆ ಹೇಳಿದ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳು ಎಂದರು. ಮಾಘ ಸ್ನಾನ ಮಾಡಿದವರು ಶ್ರೀಮಂತರಾಗುತ್ತಾರೆ. ಎಷ್ಟೇ ಕ್ಲೇಶಗಳಿದ್ದರೂ ಕ್ರಮೇಣ ಕಡಿಮೆಯಾಗುತ್ತಾ ಹೋಗಿ ಧನ ಧಾನ್ಯ ಸಂಪದಗಳು ಲಭಿಸುತ್ತವೆ. ಮಾಘ ಶುದ್ಧ ದಶಮಿಯ ದಿನ ನಿರ್ಮಲವಾದ ಮನಸ್ಸಿನಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸಿದರೆ ಆತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ. ಆಗ ಪಾರ್ವತಿಯು ಮಾಘ ಮಾಸ ವ್ರತಾಚರಣೆಯ ವಿಧಿವಿಧಾನಗಳ ಬಗ್ಗೆ ಪ್ರಶ್ನಿಸಿದಳು. ಶಿವನು ಇದನ್ನು ಹೀಗೆ ಹೇಳತೊಡಗಿದರು. ಮಾಘ ಶುದ್ಧ ದಶಮಿಯೊಂದು ಮುಂಜಾವಿಯಲ್ಲಿ ಪ್ರಾತಃವಿಧಿಗಳನ್ನು ಪೂರೈಸಬೇಕು. ನಂತರ ನದಿ ಸ್ನಾನ ಮಾಡಿ ದೇವತಾ ಮಂಟಪ ನಿರ್ಮಾಣ ಮಾಡಿ ತಳಿನು ತೋರಣಗಳಿಂದ ಅಲಂಕರಿಸಿ ರಂಗವಲ್ಲಿಯಿಂದ ಅಷ್ಟದಳ ಪದ್ಮಗಳನ್ನು ಮಾಡಬೇಕು. ಈ ಮಂಟಪದ ಮಧ್ಯಭಾಗದಲ್ಲಿ ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನಿಡಬೇಕು. ಗಂಧ ಪುಷ್ಪಾದಿಗಳಿಂದ ಆ ಪ್ರತಿಮೆಯನ್ನು ಅಲಂಕರಿಸಬೇಕು. ತಾಮ್ರದ ಕಲಶದಲ್ಲಿ ನೀರು ತುಂಬಿ ಅದರ ಮೇಲೆ ತೆಂಗಿನಕಾಯಿಯನ್ನು ವಸ್ತ್ರಗಳಿಂದ ಅಲಂಕಾರ ಮಾಡಬೇಕು. ಸಾಲಿಗ್ರಾಮವನ್ನು ಇಟ್ಟು ಪೂಜಿಸಬೇಕು. ಪತ್ರ ಪುಷ್ಪ ಫಲ ನೈವೇದ್ಯ ನೀರಾಜನಾದಿಗಳಿಂದ ಭಗವಂತನನ್ನು ಅರ್ಚಿಸಬೇಕು. ಅನಂತರ ಮಹಾವಿಷ್ಣುವಿಗೆ ಅರ್ಘ್ಯ ಪ್ರದಾನ ಮಾಡಬೇಕು. ಮಾಘ ಮಾಸ ವ್ರತಾಚರಣೆ ಮಾಡಿದವರು ಬಂಧು ಬಾಂಧವರೊಡನೆ ಇದನ್ನು ಆಚರಿಸಬೇಕು. ಸಜ್ಜನರಾದ ಒಬ್ಬ ಗೃಹಸ್ಥನಿಗೆ ಬೆಲ್ಲ, ತೆಂಗಿನಕಾಯಿ, ಅಕ್ಕಿ, ಉಪ್ಪು, ಬೇಳೆ, ತರಕಾರಿಗಳು ದಾನ ಮಾಡಬೇಕು. ಯಥಾಶಕ್ತಿ ದಕ್ಷಿಣೆ ನೀಡಬೇಕು. ಮಾಘ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಬೇಕು. ಭಗವಂತನಿಗೆ ಅಕ್ಷತೆ ಕಾಳು ಹಾಕಿ ಅದನ್ನು ತನ್ನ ತಲೆಯ ಮೇಲೆ ಧರಿಸಬೇಕು. ಈ ವಿಷಯದಲ್ಲಿ ಒಂದು ಪ್ರಸಂಗವೂ ಹೀಗಿದೆ. ತಮ್ಮ ಮಹರ್ಷಿಯರು ಒಮ್ಮೆ ತಮ್ಮ ಶಿಷ್ಯರೊಡಗೂಡಿ ತೀರ್ಥಯಾತ್ರಕ್ಕೆ ಉತ್ತರ ದಿಕ್ಕಿನೆಡೆಗೆ ಹೊರಟರು. ಅವರು ಅನೇಕ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸಿ ನದಿ ಸ್ನಾನ, ದೇವತಾ ದರ್ಶನಗಳನ್ನು ಮಾಡಿದರು. ದಾರಿಯಲ್ಲಿ ಕೃಷ್ಣಾ ನದಿ ಸ್ನಾನಕ್ಕಾಗಿ ಆ ಪ್ರಾಂತಕ್ಕೆ ಆಗಮಿಸಿದರು. ಗೌತಮರು ಸ್ನಾನ ತೀರಿಸಿ ನದಿ ತೀರದಲ್ಲಿ ಇದ್ದ ಅಶ್ವತ್ಥ ವೃಕ್ಷವನ್ನು ಪೂಜಿಸಿದರು. ಶಿಷ್ಯರಿಗೆ ಮಾಘ ಮಾಸ ಮಹಾತ್ಮೆಯನ್ನು ಉಪದೇಶಿಸಿದರು. ಇದೇ ರೀತಿ ಮಾಘ ಶುದ್ಧ ದಶಮಿಯಂದು ಸರ್ವತೋಭದ್ರ ಮಂಟಪದ ಮಧ್ಯದಲ್ಲಿ ಶ್ರೀಹರಿಯರನ್ನು ಪೂಜಿಸಿದರು. ಈ ರೀತಿ ಪೂಜೆ ಮಾಡುತ್ತಿರುವಾಗ ಆ ವೃಕ್ಷದ ಬಳಿ ಹೆಣ್ಣು ನಾಯಿ ಒಂದು ಆಗಮಿಸಿತು. ಶಿಷ್ಯರು ಅದನ್ನು ಕೋಲಿನಿಂದ ಹೊರೆದಟ್ಟಲು ಮೊದಲಾದರು. ಆ ನಾಯಿಯು ಅಲ್ಲಿಂದ ಉತ್ತರ ದಿಕ್ಕಿಗೆ ಹೊರಟು ಮತ್ತೆ ಅದೇ ಸ್ಥಳಕ್ಕೆ ಬಂದು ಕುಳಿತು. ಮತ್ತೆ ಗೌತಮ ಋಷಿಯು ಅದನ್ನು ಬೆದರಿಸಿದರು. ಅದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಇದ್ದಕ್ಕಿದ್ದಂತೆ ರಾಜನ ರೂಪ ತಾಳಿತು. ಆ ರಾಜನು ಸರ್ವಾಲಂಕಾರ ಭೂಷಿತನಾಗಿ ಅಲ್ಲಿಂದ ಋಷಿಗಳಿಗೆ ನಮಸ್ಕರಿಸಿದರು. ಗೌತಮರಿಗೆ ನಾಯಿಯು ರಾಜನಾದದ್ದು ಕಂಡು ಆಶ್ಚರ್ಯವಾಯಿತು. ನೀನು ಯಾರು? ನಿನಗೆ ಈ ಜನ್ಮವು ಬರಲು ಕಾರಣವೇನು ಎಂದು ಋಷಿಗಳು ಕೇಳಿದರು. ಆಗ ಆ ರಾಜನು, ಮುನಿವರ್ಯ, ನಾನು ಜಯಚಂದ್ರನೆಂಬ ಕಲಿಂಗ ದೇಶದ ರಾಜನಾಗಿದ್ದೆ. ನಾನು ಸಕಲ ವಿದ್ಯಾಪಾರಂಗತನೂ ಪ್ರಜಾಪಾಲಕನಾದ ದೊರೆಯೂ ಆಗಿದ್ದೆ. ರಾಜಧರ್ಮಗಳೆಂದರೆ ನಿಷ್ಠೆಯಿಂದ ಪಾಲಿಸುತ್ತಿದ್ದೆ. ದಾನ ಧರ್ಮಾದಿಗಳನ್ನು ಅಪಾರವಾಗಿ ಮಾಡಿದ್ದೆ. ಕೆರೆ, ಬಾವಿ, ದೇವಾಲಯಗಳನ್ನು ನಿರ್ಮಾಣ ಮಾಡಿಸಿದೆ. ಅನ್ನದಾನ, ಭೂದಾನ ಹಾಗೂ ಅನೇಕ ಪುಣ್ಯ ಕಾರ್ಯಾದಿಗಳನ್ನು ನಾನು ಮಾಡಿಸಿದ್ದೆ. ಆದರೂ ಸಹ ಈ ನಾಯಿ ಜನ್ಮ ನನಗೆ ಹೇಗೆ ಬಂತು? ಜ್ಞಾನಿಗಳಾದ ನೀವು ನನಗೆ ತಿಳಿಸಬೇಕು ಎಂದು ಹೇಳಿ ತನ್ನ ಬಗ್ಗೆ ತಿಳಿಸಿದರು. ಒಂದಾನೊಂದು ದಿನ ಋಷಿಯೊಬ್ಬರು ಯಜ್ಞವನ್ನು ಮಾಡುತ್ತಿದ್ದರು. ಯಜ್ಞ ಸಾಮಗ್ರಿಗಾಗಿ ಸಹಾಯ ಬೇಡಿದರು. ನಾನು ಆತನನ್ನು ಸತ್ಕರಿಸಿ ಕುಶಲ ಪ್ರಶ್ನೆ ಮಾಡಿದೆ. ಆಗ ಆ ಮುನಿಯು, ರಾಜನ್, ನಿನಗೆ ರಹಸ್ಯವೊಂದನ್ನು ತಿಳಿಸುವೆನು. ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ಬಹಳ ಪ್ರಶಸ್ತವಾದ ಕಾಲವಾಗಿದೆ. ನೀನು ನಿತ್ಯವೂ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಶ್ರೀಹರಿಯರನ್ನು ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥಿಸಿ ಮಾಘ ಮಾಸ ಮಹಿಮಾ ಶ್ರವಣ ದಾನಾದಿಗಳನ್ನು ಮಾಡಿದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು. ಆಗ ನಾನು ಆ ಮಹರ್ಷಿಯನ್ನು ಅಪಹಾಸ್ಯ ಮಾಡಿದೆ. ನನಗೆ ಈ ಸಂಗತಿ ತಿಳಿದಿದೆ. ಎಷ್ಟೋ ದಾನಗಳನ್ನು ನಾನು ಮಾಡಿದ್ದೇನೆ. ಆದರೆ ಈ ಮಾಘದ ಕೊರೆಯುವ ಚಳಿಯಲ್ಲಿ ಸ್ನಾನ, ಇದೆಲ್ಲ ಬೂಟಾಟಿಕೆ. ಇದೆಲ್ಲ ನನಗೆ ಬೇಡ. ನಾನು ಸಾಕಷ್ಟು ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ. ಇದೇ ಸಾಕು ನನಗೆ. ಇದಾವ ಹೊಸ ವ್ರತವೂ ನನಗೆ ಬೇಡ ಎಂದು ನುಡಿದರು. ನನ್ನ ಮಾತನ್ನಾಲಿಸಿದ ಋಷಿಗೆ ಸಿಟ್ಟು ಬಂದಿತು. ರಾಜನ್, ನಾನು ಹೇಳಬೇಕೆನಿಸಿದಷ್ಟನ್ನು ಹೇಳಿರುವೆ. ಇದು ನನ್ನ ಕರ್ತವ್ಯ. ನಿನಗಿಷ್ಟ ಬಂದಂತೆ ಮಾಡು ಎಂದು ಹೇಳಿ ನಾನು
ಕೊಟ್ಟ ದಾನವನ್ನೇನೂ ಸ್ವೀಕರಿಸದೆ ಅಲ್ಲಿಂದ ಹೊರಟೇ ಹೋದರು. ಆಗ ನಾನು ಆತನನ್ನು ಕ್ಷಮೆಯ ಸ್ವಲ್ಪ ದಾನ ಸ್ವೀಕರಿಸಿ ನಡೆದನು. ಹೀಗೆ ನಾನು ಕೆಲವು ಕಾಲ ರಾಜ್ಯವಾಳಿದೆ. ಅನಂತರ ನನಗೆ 7 ಸಲ ನಾಯಿಯ ಜನ್ಮವೇ ಬಂದಿತು. ನನಗೆ ಇದಕ್ಕೆ ಕಾರಣವೇ ಅರ್ಥವಾಗಲಿಲ್ಲ. ನಾನು ಮಾಡಿದ ಪಾಪವಾದರೂ ಏನು? ಈಗಲೇ ನನಗೆ ಪೂರ್ವ ಜನ್ಮ ಸ್ಮರಣೆ ಬಂದಿದೆ. ನೀವೇ ಇದಕ್ಕೆ ಪರಿಹಾರ ಸೂಚಿಸಬೇಕು ಎಂದು ರಾಜನು ಹೇಳಿದನು. ಆಗ ಮುನಿಗಳು ರಾಜನ ಮಾತುಗಳನ್ನು ಆಲಿಸಿ, ನೀನು ಶ್ರೇಷ್ಠ ತಪಸ್ವಿಯ ಆದ ನಿನ್ನಲ್ಲಿಗೆ ಬಂದ ಋಷಿಗಳ ಮಾತನ್ನು ಉದಾಸೀನ ಮಾಡಿದ್ದುದರ ಫಲವೇ ಇದಾಗಿದೆ. ಆತನು ಹೇಳಿದ ಎಲ್ಲ ಸಂಗತಿಗಳು ಬಹಳ ಉತ್ತಮವಾದದ್ದು. ನಿನಗೆ ಈ ನಾಯಿಯ ಜನ್ಮವು ಹೇಗೆ ನಿವಾರಣೆಯಾಯಿತೆಂದರೆ, ನಾನು ಕೃಷ್ಣಾ ನದಿ ಸ್ನಾನಕ್ಕಾಗಿ ಇಲ್ಲಿಗೆ ಬಂದಾಗ ನೀನು ನಾಯಿಯಾಗಿ ಇಲ್ಲಿ ಬಂದು ಮಾಘ ಸ್ನಾನ ಮಹಾತ್ಮೆಯ ಶ್ರವಣ ಮಾಡಿದೆ. ನೀನು ಹೊಲಸು ಶರೀರ ಉಳ್ಳವನಾಗಿದ್ದುದರಿಂದ ನನ್ನ ಶಿಷ್ಯರು ನನ್ನನ್ನು ತಟ್ಟಿದರು. ಆದರೂ ನೀನು ಮತ್ತೆ ಇಲ್ಲೇ ಬಂದು ಕುಳಿತೆ. ಇಷ್ಟರಿಂದಲೇ ನಿನಗೆ ಪಾಪ ಜನ್ಮ ನಿವೃತ್ತಿಯಾಯಿತೆಂದ ಮೇಲೆ ಮಾಘ ಮಹಿಮೆ ಎಷ್ಟು ಅಪಾರವೋ ನೀನೇ ಊಹಿಸು ಎಂದರು. ನೀನು ಭಗವಂತನ ಪೂಜಾ ಮಂಟಪದ ಸುತ್ತಲೂ ಪ್ರದಕ್ಷಿಣೆ ಮಾಡಿದೆ. ಇದರ ಫಲವಾಗಿಯೇ ನಿನ್ನ ಹೀನ ಜನ್ಮವು ನಿವಾರಣೆಯಾಯಿತು. ಇದರಿಂದಲೇ ಭಗವಂತನು ನಿನಗೆ ನಿಜ ರೂಪವನ್ನು ದಯಾಪಾಲಿಸಿದ್ದಾನೆ. ಹೀಗೆ ಗೌತಮರ ಮಾತನ್ನು ಆಲಿಸಿದ್ದ ರಾಜನು ನದಿ ಸ್ನಾನಕ್ಕೆ ತೆರಳಿದನು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಾತ್ಮೆಯ 17ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರು